ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಪ್ರಕೃತಿ ಮತ್ತು ದೈವತ್ವಕ್ಕೆ ಅವಿನಾಭಾವ ಸಂಬಂಧವಿದೆ. ಕಾಡು, ಮೇಡು, ನದಿ ಮತ್ತು ಪರ್ವತಗಳ ನಡುವೆ ನೆಲೆಸಿರುವಂತಹ ದೇವಾಲಯಗಳು ಕೇವಲ ಇಟ್ಟಿಗೆ ಗಾರೆಗಳ ಕಟ್ಟಡಗಳಲ್ಲ, ಬದಲಿಗೆ ಅವು ಆಧ್ಯಾತ್ಮಿಕ ಶಕ್ತಿಯ ಮಹಾಕೇಂದ್ರಗಳು. ಅಂತಹ ಪರಮ ಪವಿತ್ರ ಮತ್ತು ಅತ್ಯಂತ ವಿಶಿಷ್ಟ ಹಾಗೂ ರಹಸ್ಯಮಯ ಕ್ಷೇತ್ರಗಳಲ್ಲಿ ನಮ್ಮ ನೆರೆಯ ರಾಜ್ಯ ಕೇರಳದ ಕಣ್ಣೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದ ನಡುವೆ ನೆಲೆಸಿರುವಂತಹ ಕೊಟ್ಟಿಯೂರು ಮಹಾದೇವ ಕ್ಷೇತ್ರ ಮುಂಚೂಣಿಯಲ್ಲಿ ಬರುತ್ತದೆ. ಈ ಕ್ಷೇತ್ರವನ್ನು ಭಕ್ತಾದಿಗಳು ದಕ್ಷಿಣ ಕಾಶಿ ಎಂದೇ ಅತ್ಯಂತ ಆದರದಿಂದ ಕರೆಯುತ್ತಾರೆ. ವರ್ಷದ 365 ದಿನಗಳಲ್ಲಿ ಕೇವಲ 28 ದಿನಗಳು ಮಾತ್ರ ಭಕ್ತರ ದರ್ಶನಕ್ಕೆ ಮುಕ್ತವಾಗಿರುವಂತಹ ಯಾವುದೇ ಗರ್ಭಗುಡಿ ಅಥವಾ ಮೇಲ್ಚಾವಣಿ ಇಲ್ಲದ ಜಗತ್ತಿನ ಏಕೈಕ ಶಿವದೇವರ ಕ್ಷೇತ್ರವಿದು. ಶಾಂತವಾಗಿ ಪ್ರವಹಿಸುವ ಬಾವಲಿ ನದಿಯ ತಟದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವಂತಹ ಕೊಟ್ಟಿಯೂರು ಕ್ಷೇತ್ರ ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಪುರಾಣ, ಇತಿಹಾಸ ಮತ್ತು ಮಾನವ ಸಂಸ್ಕೃತಿಯ ಅತ್ಯದ್ಭುತ ಸಂಗಮವೆನಿಸಿಕೊಂಡಿದೆ. ಸಾಕ್ಷಾತ್ ಜಗದ್ಗುರು ಆದಿಶಂಕರಾಚಾರ್ಯರಿಂದ ಹಿಡಿದು ಪ್ರಸ್ತುತ ಆಧುನಿಕ ತಲೆಮಾರಿನವರೆಗೂ ಸಹ ಕೋಟ್ಯಾಂತರ ಜನ ಆಸ್ತಿಕ ಮಹಾಶಯರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿರುವಂತಹ ಕೊಟ್ಟಿಯೂರು ಕ್ಷೇತ್ರದ ಮಹಿಮೆ ಹಾಗೂ ಅನನ್ಯ ವೈಶಿಷ್ಟ್ಯತೆಗಳ ಬಗ್ಗೆ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಕೊಟ್ಟಿಯೂರು ಮಹಾದೇವ ಕ್ಷೇತ್ರದ ಮಹಿಮೆ. ಕೊಟ್ಟಿಯೂರು ಎನ್ನುವುದು ಕೇರಳದ ಕಣ್ಣೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿರುವಂತಹ ಒಂದು ಪ್ರಸಿದ್ಧ ಶಿವಕ್ಷೇತ್ರ. ಮಲಯಾಳಂ ಭಾಷೆಯಲ್ಲಿ ಕೂಡಿ ಮತ್ತು ಊರು ಎಂಬ 2 ಪದಗಳಿಂದ ಕೊಟ್ಟಿಯೂರು ಎಂಬ ಹೆಸರು ಬಂದಿದೆ. ಕೂಡಿ ಎಂದರೆ ಒಟ್ಟಿಗೆ ಸೇರುವುದು, ಊರು ಎಂದರೆ ಸ್ಥಳ ಎಂಬರ್ಥ ಬರುತ್ತದೆ. ಅಂದರೆ ಕೂಡಿಯೂರು ಕಾಲಕ್ರಮೇಣ ಕೊಟ್ಟಿಯೂರು ಎಂದಾಗಿದೆ. ಇದರ ಸಂಪೂರ್ಣ ಅರ್ಥ ದೇವಾನುದೇವತೆಗಳು ಒಟ್ಟಿಗೆ ಸೇರಿದಂತಹ ಪವಿತ್ರ ಕ್ಷೇತ್ರ ಎಂಬುದು. ಕೊಟ್ಟಿಯೂರು ಮಹಾದೇವ ಕ್ಷೇತ್ರದ ಬಹಳ ವಿಶಿಷ್ಟ ಸಂಗತಿ ಎಂದರೆ ಇಲ್ಲಿ ಒಂದೇ ದೇಗುಲದ ವಿಭಿನ್ನ ರೂಪಗಳಿವೆ. ಬಾವಲಿ ನದಿಯ 2 ದಂಡೆಗಳ ಮೇಲೆ ನೆಲೆಸಿರುವ ಈ ಶಿವಸನ್ನಿಧಿಗಳನ್ನು ಇಕ್ಕರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು ಎಂದು ಕರೆಯಲಾಗುತ್ತದೆ. ಇಕ್ಕರೆ ಎಂದರೆ ಮಲಯಾಳಂ ಭಾಷೆಯಲ್ಲಿ ನದಿಯ ಈ ದಂಡೆ ಎಂದರ್ಥ ಬರುತ್ತದೆ. ಇದು ಬಾವಲಿ ನದಿಯ ಪಶ್ಚಿಮ ತಟದಲ್ಲಿದೆ. ಇಕ್ಕರೆ ಕೊಟ್ಟಿಯೂರಿನ ದೇಗುಲವು ಸಾಂಪ್ರದಾಯಿಕ ಶೈಲಿಯ ಕೇರಳ ವಾಸ್ತುಶಿಲ್ಪದಲ್ಲಿ ನಿರ್ಮಾಣಗೊಂಡಿದೆ. ವರ್ಷದ 11 ತಿಂಗಳುಗಳ ಕಾಲ ಇಲ್ಲಿ ಶಿವದೇವರಿಗೆ ದಿನನಿತ್ಯದ ಪೂಜೆಗಳು ಮತ್ತು ವಿಧಿವಿಧಾನಗಳು ಜರುಗುತ್ತವೆ. ಈ ಕೊಟ್ಟಿಯೂರಿನ ಮುಖ್ಯ ದೇಗುಲವೇ ಅಕ್ಕರೆ ಕೊಟ್ಟಿಯೂರು. ಮಲಯಾಳಂ ಭಾಷೆಯಲ್ಲಿ ಅಕ್ಕರೆ ಎಂದರೆ ನದಿಯ ಆದಂಡೆ ಎಂದರ್ಥ. ಇದು ದಟ್ಟವಾದ ಕಾಡಿನ ಮಧ್ಯೆ ಇರುವಂತಹ ರಹಸ್ಯಮಯವಾದ ಜಾಗ. ಇಲ್ಲಿ ನಮಗೆ ಯಾವುದೇ ದೇಗುಲ ಕಂಡುಬರುವುದಿಲ್ಲ. ಬಾವಲಿ ನದಿಯ ಮಧ್ಯದಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ಜೋಡಿಸಿ ಮಾಡಿರುವಂತಹ ಮಣಿತರ ಎಂಬ ವೇದಿಕೆಯ ಮೇಲೆ ಸ್ವಯಂಭುಲಿಂಗವಿದೆ. ಅಕ್ಕರೆ ಕೊಟ್ಟಿಯೂರು ವರ್ಷಕ್ಕೆ ಕೇವಲ 28 ದಿನಗಳ ಕಾಲ, ಅಂದರೆ ಮಲಯಾಳಂ ಕ್ಯಾಲೆಂಡರ್ನ ವೈಶಾಖ ಮಾಸದಲ್ಲಿ ನಡೆಯುವ ವೈಶಾಖ ಮಹೋತ್ಸವ ಸಂದರ್ಭದಲ್ಲಿ ಮಾತ್ರ ಭಕ್ತಾದಿಗಳಿಗೆ ತೆರೆದಿರುತ್ತದೆ. ಈ ವೈಶಾಖ ಮಹೋತ್ಸವ ಮೇ ಅಥವಾ ಜೂನ್ ತಿಂಗಳಿನಲ್ಲಿ ಬರುತ್ತದೆ. ವೈಶಾಖ ಮಹೋತ್ಸವದಲ್ಲಿ ತಾಳೆ ಗರಿಗಳಿಂದ 100 ತಾತ್ಕಾಲಿಕ ಗುಡಿಸಲುಗಳು ಅಥವಾ ಪರ್ಣಶಾಲೆಗಳನ್ನು ನದಿಯ ಮರಳಿನ ಮೇಲೆ ನಿರ್ಮಾಣ ಮಾಡಲಾಗಿರುತ್ತದೆ. ಉತ್ಸವದ ಅವಧಿಯಲ್ಲಿ ದೇಗುಲದ ಅರ್ಚಕರು ಹಾಗೂ ಆಚರಣೆಗಳಲ್ಲಿ ಭಾಗವಹಿಸುವಂತಹ ವಿವಿಧ ಸಮುದಾಯದ ಜನರೆಲ್ಲ ಈ ತಾತ್ಕಾಲಿಕ ಗುಡಿಸಲುಗಳು ಅಥವಾ ಪರ್ಣಶಾಲೆಗಳಲ್ಲಿಯೇ ವಾಸಿಸುತ್ತಾರೆ. ಉತ್ಸವ ಮುಗಿದ ತಕ್ಷಣವೇ ಈ ಎಲ್ಲ ತಾತ್ಕಾಲಿಕ ಪರ್ಣಶಾಲೆಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಲಾಗುತ್ತದೆ. ಮತ್ತೆ ಮುಂದಿನ ವರ್ಷದ ವೈಶಾಖ ಮಹೋತ್ಸವದವರೆಗೂ ಸಹ ಶಿವಲಿಂಗ ದಟ್ಟ ಕಾಡಿನ ಮಧ್ಯೆ ಪ್ರಕೃತಿ ಮಡಿಲಿನಲ್ಲಿ ಹಾಗೆಯೇ ಇರುತ್ತದೆ. ಮನುಷ್ಯರು ಈ 11 ತಿಂಗಳುಗಳ ಕಾಲ ಅಲ್ಲಿಗೆ ಹೋಗುವಂತಿರುವುದಿಲ್ಲ. ಏಕೆಂದರೆ ಆ ಸಮಯದಲ್ಲಿ ದೇವಾನುದೇವತೆಗಳು ಬಂದು ಶಿವದೇವರನ್ನು ಪೂಜಿಸುತ್ತಾರೆ ಎಂಬ ಬಲವಾದ ನಂಬಿಕೆ ಇದೆ. ಅಕ್ಕರೆ ಕೊಟ್ಟಿಯೂರಿನಲ್ಲಿ ವೈಶಾಖ ಮಹೋತ್ಸವ ನಡೆಯುವ 28 ದಿನಗಳ ಕಾಲ ಇತ್ತ ಕಡೆ ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನವನ್ನು ಸಂಪೂರ್ಣವಾಗಿ ಮುಚ್ಚಿರಲಾಗಿರುತ್ತದೆ. ಅಲ್ಲಿನ ಮಹೋತ್ಸವ ಕೊನೆಗೊಂಡು ಅಕ್ಕರೆ ಕೊಟ್ಟಿಯೂರು ಭಕ್ತಾದಿಗಳಿಗೆ ನಿಷೇಧಗೊಂಡ ನಂತರವೇ ಇತ್ತ ಕಡೆ ಇಕ್ಕರೆ ಕೊಟ್ಟಿಯೂರಿನಲ್ಲಿ ಪುನಃ ಪೂಜೆ ಪುನಸ್ಕಾರಗಳು ಮರು ಆರಂಭಗೊಳ್ಳುತ್ತವೆ. ಮುಂದಿನ 11 ತಿಂಗಳುಗಳ ಕಾಲ ಕೊಟ್ಟಿಯೂರಿಗೆ ಬರುವ ಭಕ್ತಾದಿಗಳು ಇಕ್ಕರೆ ಕೊಟ್ಟಿಯೂರಿಗೆ ಮಾತ್ರ ಭೇಟಿ ನೀಡಬೇಕಾಗಿರುತ್ತದೆ. ಪ್ರಸ್ತುತ 2026ರ ಜಗತ್ ಪ್ರಸಿದ್ಧ
ಕೊಟ್ಟಿಯೂರಿನ ವೈಶಾಖ ಮಹೋತ್ಸವವು ಮೇ 23ರಂದು ಆರಂಭಗೊಂಡಿದೆ. ಈ ತಿಂಗಳ 24 ಅಂದರೆ ಜೂನ್ 24ರವರೆಗೂ ಈ ಮಹೋತ್ಸವ ಜರುಗುತ್ತಲಿದೆ. ಕೊಟ್ಟಿಯೂರಿನ ಪೌರಾಣಿಕ ಹಿನ್ನೆಲೆ. ಕೊಟ್ಟಿಯೂರಿಗೆ ಇಷ್ಟು ಪವಿತ್ರತೆ ಒದಗಿ ಬರಲು ಕಾರಣವೇ ಈ ಸ್ಥಳ ವೈದಿಕ ಯುಗದ ಅತ್ಯಂತ ಪ್ರಸಿದ್ಧ ದಕ್ಷ ಯಾಗದ ಕಥೆಯೊಂದಿಗೆ ನೇರ ಸಂಬಂಧವನ್ನು ಹೊಂದಿರುವುದಾಗಿದೆ. ಪುರಾಣಗಳ ಪ್ರಕಾರ ಬ್ರಹ್ಮನ ಮಾನಸ ಪುತ್ರನಾದ ದಕ್ಷ ಪ್ರಜಾಪತಿಯು ಇಂದಿನ ಕೊಟ್ಟಿಯೂರಿನ ಅರಣ್ಯ ಪ್ರದೇಶದಲ್ಲಿ ಅತ್ಯಂತ ದೊಡ್ಡದಾದ ಯಾಗವನ್ನು ಹಮ್ಮಿಕೊಂಡಿರುತ್ತಾನೆ. ಈ ದಕ್ಷ ಪ್ರಜಾಪತಿಯ ಪುತ್ರಿಯೇ ಶಿವದೇವರ ಮಡದಿಯಾದ ಸತಿದೇವಿ. ಹಿಂದೊಮ್ಮೆ ದೇವತೆಗಳ ಸಮ್ಮುಖದಲ್ಲಿ ನಡೆದಂತಹ ದೊಡ್ಡ ಸಭೆಯಲ್ಲಿ ದಕ್ಷ ಪ್ರಜಾಪತಿ ಪ್ರವೇಶ ಮಾಡಿದಾಗ ಶಿವಪರಮಾತ್ಮರು ಎದ್ದು ನಿಂತು ದಕ್ಷ ಪ್ರಜಾಪತಿಗೆ ಗೌರವವನ್ನು ಸಲ್ಲಿಸಿರುವುದಿಲ್ಲ. ಇದನ್ನು ದಕ್ಷನು ಶಿವದೇವರು ತನಗೆ ಮಾಡಿದ ಅಪಮಾನವೆಂದು ಭಾವಿಸಿ ಅಂದಿನಿಂದ ಶಿವದೇವರ ಮೇಲೆ ದ್ವೇಷ ಸಾಧಿಸಲು ಪ್ರಾರಂಭಿಸಿರುತ್ತಾನೆ. ಹಾಗಾಗಿಯೇ ದಕ್ಷನು ತಾನು ಹಮ್ಮಿಕೊಂಡ ಈ ಮಹಾಯಜ್ಞಕ್ಕೆ ಎಲ್ಲ ದೇವಾನುದೇವತೆಗಳು ಋಷಿಮುನಿಗಳು ಎಲ್ಲರನ್ನೂ ಆಹ್ವಾನಿಸಿರುತ್ತಾನೆ. ಆದರೂ ಸಹ ತನ್ನ ಸ್ವಂತ ಪುತ್ರಿ ಸತಿ ಹಾಗೂ ಅಳಿಯನಾದ ಶಿವಪರಮಾತ್ಮರನ್ನು ಮಾತ್ರ ಉದ್ದೇಶಪೂರ್ವಕವಾಗಿ ಆಹ್ವಾನಿಸಿರುವುದಿಲ್ಲ. ನಾರದ ಮುನಿಗಳಿಂದ ಈ ಯಜ್ಞದ ವಿಷಯವನ್ನು ಅರಿತಂತಹ ಸತಿದೇವಿ ಹೆತ್ತವರ ಮನೆಗೆ ತೆರಳಲು ಯಾವುದೇ ಆಹ್ವಾನದ ಅಗತ್ಯವಿರುವುದಿಲ್ಲ ಎಂದು ಭಾವಿಸಿ ಅಲ್ಲಿಗೆ ಹೋಗಲು ಹಠ ಮಾಡುತ್ತಾಳೆ. ಆಹ್ವಾನವಿಲ್ಲದೆ ಹೋದರೆ ಅಪಮಾನವಾಗುತ್ತದೆ ಎಂದು ಶಿವದೇವರು ಎಚ್ಚರಿಸಿದರೂ ಸಹ ಅದನ್ನು ಆಲಿಸದೆ ಸತಿದೇವಿಯು ಯಜ್ಞಶಾಲೆಗೆ ಹೊರಡುತ್ತಾಳೆ. ಯಾವ ಯಜ್ಞ ಸ್ಥಳಕ್ಕೆ ಆಕೆ ಆಗಮಿಸುತ್ತಾಳೋ ಅಲ್ಲಿ ದಕ್ಷನು ಆಕೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾನೆ. ಅಷ್ಟೇ ಅಲ್ಲದೆ ಇಡೀ ಸಭೆಯ ಮುಂದೆ ಶಿವಪರಮಾತ್ಮರನ್ನು ಕ್ರೂರವಾಗಿ ನಿಂದಿಸುತ್ತಾನೆ. ತನ್ನ ಸ್ವಂತ ತಂದೆಯೇ ಎಲ್ಲರ ಮುಂದೆ ತನ್ನ ಪತಿದೇವರಾದ ಶಿವಪರಮಾತ್ಮರಿಗೆ ಮಾಡಿದ ಅಪಮಾನವನ್ನು ತಾಳಲಾರದಂತಹ ಸತಿದೇವಿ ದಕ್ಷನು ಮಾಡುತ್ತಿದ್ದ ಯಜ್ಞಕುಂಡದ ಪವಿತ್ರಾಗ್ನಿಗೆ ಹಾರಿ ತನ್ನ ಪ್ರಾಣತ್ಯಾಗವನ್ನು ಮಾಡುತ್ತಾಳೆ. ಆಕೆ ಆತ್ಮದಹನವನ್ನು ಮಾಡಿಕೊಂಡ ನಿಖರವಾದ ಜಾಗವೇ ಈಗಿನ ಅಕ್ಕರೆ ಕೊಟ್ಟಿಯೂರು ಎಂದು ನಂಬಲಾಗುತ್ತದೆ. ಅತ್ತ ಕಡೆ ಸತಿದೇವಿಯ ಮರಣದ ಸುದ್ದಿಯನ್ನು ಕೇಳಿದಂತಹ ಶಿವಪರಮಾತ್ಮರ ಕ್ರೋಧ ಎಲ್ಲೆಯನ್ನು ಮೀರುತ್ತದೆ. ಅತಿ ರೌದ್ರಾವತಾರವನ್ನು ತಾಳಿದ ಶಿವಪರಮಾತ್ಮರು ತಮ್ಮ ಜಟೆಯನ್ನು ಕಿತ್ತು ನೆಲಕ್ಕೆ ಬಡಿದಾಗ ಅದರಿಂದ ಮಹಾಭೀಕರ ರೂಪದ ವೀರಭದ್ರರು ಮತ್ತು ಭದ್ರಕಾಳಿಯರು ಅವತರಿಸುತ್ತಾರೆ. ಶಿವದೇವರ ಆಜ್ಞೆಯಂತೆ ವೀರಭದ್ರರು ದಕ್ಷನ ಯಾಗಶಾಲೆಯನ್ನು ಪ್ರವೇಶಿಸಿ ಅಲ್ಲಿ ಎಲ್ಲರ ಮೇಲೂ ದಾಳಿಯನ್ನು ಮಾಡಿ ಯಾಗವನ್ನು ಧ್ವಂಸಗೊಳಿಸಿ ತಡೆಯಲು ಬಂದ ದೇವಾನುದೇವತೆಗಳನ್ನೆಲ್ಲ ಓಡಿಸಿ ಕೊನೆಗೆ ಅಹಂಕಾರದ ಮೂರ್ತಿಯಾಗಿದ್ದಂತಹ ದಕ್ಷನ ತಲೆಯನ್ನೇ ಕತ್ತರಿಸಿ ಯಜ್ಞಕುಂಡಕ್ಕೆ ಎಸೆಯುತ್ತಾನೆ. ದಕ್ಷ ಸಂಹಾರದ ನಂತರ ಇಡೀ ಬ್ರಹ್ಮಾಂಡವೇ ಶಿವದೇವರ ಕ್ರೋಧಕ್ಕೆ ನಡುಗುತ್ತದೆ. ಆಗ ಬ್ರಹ್ಮ ಮತ್ತು ವಿಷ್ಣುದೇವರ ನೇತೃತ್ವದಲ್ಲಿ ಇತರ ದೇವಾನುದೇವತೆಗಳೆಲ್ಲ ಸೇರಿಕೊಂಡು ಶಿವದೇವರನ್ನು ಶಾಂತಗೊಳ್ಳುವಂತೆ ಪ್ರಾರ್ಥಿಸುತ್ತಾರೆ. ದೇವಾನುದೇವತೆಗಳ ವಿನಂತಿಗೆ ಕರಗಿದ ಶಿವಪರಮಾತ್ಮರು ಶಾಂತರಾಗುತ್ತಾರೆ. ವೈದಿಕ ಸಂಪ್ರದಾಯದ ಪ್ರಕಾರ ಒಮ್ಮೆ ಆರಂಭಿಸಿದ ಯಜ್ಞವನ್ನು ಯಾವುದೇ ಕಾರಣಕ್ಕೂ ಅಪೂರ್ಣವಾಗಿ ಬಿಡಬಾರದು. ಅರ್ಧಕ್ಕೆ ನಿಂತಹ ಯಜ್ಞ ಇಡೀ ಜಗತ್ತಿಗೆ ಅಶುಭವನ್ನು ತರಬಹುದು. ಆದ್ದರಿಂದ ಯಜ್ಞವನ್ನು ಪೂರ್ಣಗೊಳಿಸಲು ದೇವಾನುದೇವತೆಗಳು ದಕ್ಷನನ್ನು ಮರುಜೀವಂತಗೊಳಿಸಲು ಶಿವದೇವರಲ್ಲಿ ಕೋರಿಕೊಳ್ಳುತ್ತಾರೆ. ದಕ್ಷನ ತಲೆಯನ್ನು ವೀರಭದ್ರರು ಯಜ್ಞಕುಂಡಕ್ಕೆ ಎಸೆದು ದಹಿಸಿದ್ದರಿಂದ ಅವನ ಮೂಲ ತಲೆ ಸಿಗುವುದು ಅಸಾಧ್ಯವಾಗಿರುತ್ತದೆ. ಆದ್ದರಿಂದಲೇ ಶಿವಪರಮಾತ್ಮರು ದಕ್ಷನಿಗೆ ಮೇಕೆಯೊಂದರ ತಲೆಯನ್ನು ಜೋಡಿಸಿ ಮರುಜೀವವನ್ನು ನೀಡುತ್ತಾರೆ. ಆಗ ದಕ್ಷನಿಗೆ ಜ್ಞಾನೋದಯವಾಗಿ ಆತನ ಅಹಂಕಾರವೆಲ್ಲ ಇಳಿದು ಹೋಗುತ್ತದೆ. ತಾನು ಮಾಡಿದ ತಪ್ಪಿಗೆ ಶಿವದೇವರ ಪಾದ ಕಮಲಗಳಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸುತ್ತಾನೆ. ತದನಂತರ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ದೇವಾನುದೇವತೆಗಳೆಲ್ಲರ ಉಪಸ್ಥಿತಿಯಲ್ಲಿ ದಕ್ಷ ಯಜ್ಞವನ್ನು ಇಲ್ಲಿ ಸಂಪೂರ್ಣಗೊಳಿಸುತ್ತಾನೆ. ಎಲ್ಲ ದೇವಾನುದೇವತೆಗಳು ಹಾಗೂ ಋಷಿಮುನಿಗಳು ಒಟ್ಟಾರೆಯಾಗಿ ಸೇರಿಕೊಂಡು ಈ ಸ್ಥಳದಲ್ಲಿ ಯಜ್ಞವನ್ನು ಸಂಪೂರ್ಣಗೊಳಿಸಿದ್ದರಿಂದ ಇದಕ್ಕೆ ಕೂಡಿಯೂರು ಎಂಬ ಹೆಸರು ಬಂದಿದೆ. ಕಾಲಕ್ರಮೇಣ ಅದು ಕೊಟ್ಟಿಯೂರು ಎಂದು ಬದಲಾಗಿದೆ. ದಕ್ಷನ ಯಜ್ಞದ ನಂತರ ಶಿವದೇವರು ಇದೇ ಪವಿತ್ರ ಭೂಮಿಯಲ್ಲಿ ಸ್ವಯಂಭುವಾಗಿ ನೆಲೆಸುತ್ತಾರೆ. ಸತಿದೇವಿಯವರ ದೇಹದ ಭಾಗಗಳಿಂದಲೇ ನಮ್ಮ ಭಾರತದಾದ್ಯಂತ ಇರುವ 51 ಶಕ್ತಿಪೀಠಗಳು ಉಗಮಿಸಿದ್ದರಿಂದ ಕೊಟ್ಟಿಯೂರು ಆಲಯವು ಎಲ್ಲ ಶಕ್ತಿಪೀಠಗಳ ಮೂಲಸ್ಥಾನ ಎಂದು ನಂಬಲಾಗುತ್ತದೆ.
ಆ ಯಜ್ಞ ಮುಗಿದ ನಂತರ ಕಾಲಕ್ರಮೇಣ ಈ ಪವಿತ್ರ ಜಾಗ ದಟ್ಟವಾದ ಪಶ್ಚಿಮ ಘಟ್ಟಗಳ ಅರಣ್ಯದಲ್ಲಿ ಯಾರಿಗೂ ತಿಳಿಯದಂತೆ ಕಣ್ಮರೆಯಾಗಿತ್ತು. ಪ್ರಸ್ತುತ ಕಾಲಘಟ್ಟದಲ್ಲಿ ಅಂದರೆ ಕಲಿಯುಗದಲ್ಲಿ ಸ್ಥಳೀಯ ಬೇಟೆಗಾರನೊಬ್ಬನು ಅರಣ್ಯಕ್ಕೆ ತೆರಳಿರುವಾಗ ಕಾಡಿನಲ್ಲಿ ತನ್ನ ಬಾಣಗಳನ್ನು ಹರಿತಗೊಳಿಸಲು ಅಲ್ಲಿದ್ದಂತಹ ಕಲ್ಲಿಗೆ ಉಜ್ಜಿದಾಗ ಆ ಕಲ್ಲಿನಿಂದ ರಕ್ತದ ಧಾರೆ ಹರಿಯುತ್ತದೆ. ಇದನ್ನು ಕಂಡು ಹೆದರಿದ ಆತನು ಊರಿಗೆ ತೆರಳಿ ಸ್ಥಳೀಯ ನಂಬೂದಿರಿ ಬ್ರಾಹ್ಮಣರಿಗೆ ವಿಷಯವನ್ನು ಮುಟ್ಟಿಸುತ್ತಾನೆ. ಅವರೆಲ್ಲರೂ ಸೇರಿಕೊಂಡು ಇಲ್ಲಿ ಬಂದು ನೋಡಿದಾಗ ಕಲ್ಲಿನಿಂದ ರಕ್ತ ಸುರಿಯುತ್ತಲೇ ಇರುತ್ತದೆ. ಇದನ್ನು ದೈವಿಕ ಶಕ್ತಿ ಎಂದು ಅರಿತ ಅವರೆಲ್ಲರೂ ತಕ್ಷಣವೇ ಹಾಲು ಮತ್ತು ತುಪ್ಪದಿಂದ ಅಭಿಷೇಕವನ್ನು ಮಾಡುತ್ತಾರೆ. ಆದರೂ ಈ ರಕ್ತ ನಿಲ್ಲುವುದಿಲ್ಲ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಆದಿವಾಸಿಯೊಬ್ಬರು ತಾನು ತಂದಿದ್ದ ಎಳನೀರನ್ನು ಕತ್ತರಿಸಿ ಲಿಂಗದ ಮೇಲೆ ಸುರಿದಾಗ ರಕ್ತಸ್ರಾವ ತಕ್ಷಣವೇ ನಿಂತು ಹೋಗುತ್ತದೆ. ಅದು ಸಾಮಾನ್ಯವಾದ ಕಲ್ಲಲ್ಲ, ಸ್ವಯಂಭೂ ಶಿವಲಿಂಗ ಎಂದು ಅರಿತ ಜನರೆಲ್ಲರೂ ಅಂದಿನಿಂದ ಆ ಜಾಗವನ್ನು ಶ್ರದ್ಧಾ ಕೇಂದ್ರವನ್ನಾಗಿರಿಸಿಕೊಂಡು ಪೂಜೆ ಮಾಡಲಾರಂಭಿಸುತ್ತಾರೆ. ಇಂದಿಗೂ ಸಹ ಕೊಟ್ಟಿಯೂರು ಉತ್ಸವದಲ್ಲಿ ದೇವರಿಗೆ ಎಳನೀರಿನ ಅಭಿಷೇಕ ಮತ್ತು ತುಪ್ಪದ ಅಭಿಷೇಕಕ್ಕೆ ಅತಿ ದೊಡ್ಡ ಪ್ರಾಮುಖ್ಯತೆ ಇದೆ. ಕೊಟ್ಟಿಯೂರು ಮತ್ತು ಆದಿಶಂಕರಾಚಾರ್ಯರ ಸಂಬಂಧ. ಆದಿಗುರು ಶಂಕರಾಚಾರ್ಯರು ತಮ್ಮ ದಿಗ್ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಕೊಟ್ಟಿಯೂರು ಕ್ಷೇತ್ರಕ್ಕೂ ಸಹ ಭೇಟಿಯನ್ನು ನೀಡಿದ್ದರು. ಅವರು ಬಾವಲಿ ನದಿಯ ತಟಕ್ಕೆ ಆಗಮಿಸಿದಾಗ ಆಚೆ ತಟದಲ್ಲಿರುವಂತಹ ಅಕ್ಕರೆ ಕೊಟ್ಟಿಯೂರಿನಿಂದ ಅತಿ ಪ್ರಬಲವಾದ ಶಿವದೇವರ ದೈವಿ ಶಕ್ತಿ ಮತ್ತು ತರಂಗಗಳು ಪ್ರವಹಿಸುತ್ತಿರುವುದು ಮತ್ತು ಹೊರಹೊಮ್ಮುತ್ತಿರುವುದನ್ನು ಗ್ರಹಿಸುತ್ತಾರೆ. ತಮ್ಮ ದಿವ್ಯ ದೃಷ್ಟಿಯಿಂದ ಆದಿಗುರು ಶಂಕರಾಚಾರ್ಯರು ಅಕ್ಕರೆ ಕೊಟ್ಟಿಯೂರು ದಕ್ಷಯಾಗ ನಡೆದಂತಹ ಪವಿತ್ರ ಭೂಮಿ ಮತ್ತು ಸತಿದೇವಿಯವರು ಪ್ರಾಣತ್ಯಾಗ ಮಾಡಿದಂತಹ ಜಾಗ, ಹಾಗಾಗಿಯೇ ಎಲ್ಲ ಶಕ್ತಿಪೀಠಗಳ ಮೂಲವಿದು ಎಂಬುದನ್ನು ಅರಿಯುತ್ತಾರೆ. ಈ ಪವಿತ್ರ ಭೂಮಿಯ ಮೇಲೆ ತಮ್ಮ ಪಾದಗಳನ್ನು ಇಟ್ಟು ಮೈಲಿಗೆ ಮಾಡಬಾರದು ಎಂದು ಭಾವಿಸಿ ಅವರು ನದಿಯನ್ನು ದಾಟದೆಯೇ ಇತ್ತ ಕಡೆ ದಡದಿಂದಲೇ ಅಂದರೆ ಇಕ್ಕರೆ ಕೊಟ್ಟಿಯೂರಿನಿಂದಲೇ ನಿಂತು ಭಕ್ತಿಯಿಂದ ಶಿವದೇವರನ್ನು ಪ್ರಾರ್ಥಿಸುತ್ತಾರೆ. ಆದಿಗುರು ಶಂಕರಾಚಾರ್ಯರು ಭೇಟಿ ನೀಡುವ ಮುನ್ನ ದಕ್ಷಯಾಗದ ಸ್ಥಳವಾದಂತಹ ಅರಣ್ಯದಲ್ಲಿರುವಂತಹ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಯಾವುದೇ ರೀತಿಯ ವ್ಯವಸ್ಥಿತ ಪೂಜಾ ಪದ್ಧತಿ ಇರಲಿಲ್ಲ. ಕೊಟ್ಟಿಯೂರಿನಲ್ಲಿ ಪ್ರಸ್ತುತ ಆಚರಿಸಲಾಗುವಂತಹ 28 ದಿನಗಳ ವೈಶಾಖ ಮಹೋತ್ಸವದ ಸಂಪೂರ್ಣ ವಿಧಿವಿಧಾನಗಳನ್ನು ಆದಿಗುರು ಶಂಕರಾಚಾರ್ಯರೇ ರೂಪಿಸಿದ್ದಾರೆ. ವರ್ಷದಲ್ಲಿ ಕೇವಲ 28 ದಿನಗಳ ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ಮಾತ್ರ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸಬಹುದು. ಉಳಿದ ಸಮಯದಲ್ಲಿ ಆ ಜಾಗದ ಪಾವಿತ್ರ್ಯತೆಯನ್ನು ಕಾಪಾಡಲು ಸಂಪೂರ್ಣವಾಗಿ ಪ್ರಕೃತಿಯ ಮಡಿಲಿಗೆ ಆ ಜಾಗವನ್ನು ಬಿಟ್ಟುಕೊಡಬೇಕು ಎಂಬ ಕಟ್ಟುನಿಟ್ಟಿನ ಆಚರಣೆಯನ್ನು ಆದಿಗುರು ಶಂಕರಾಚಾರ್ಯರು ತಂದಿದ್ದಾರೆ. ಭಕ್ತಾದಿಗಳಿಗೆ ವರ್ಷಪೂರ್ತಿ ಪೂಜೆಯನ್ನು ಸಲ್ಲಿಸಲು ಅನುವು ಮಾಡಿಕೊಡಲೆಂದೇ ನದಿಯ ಇತ್ತ ಕಡೆ ದಡ್ಡದಲ್ಲಿ ಇಕ್ಕರೆ ಕೊಟ್ಟಿಯೂರಿನ ಆಲಯದಲ್ಲಿ ವ್ಯವಸ್ಥೆಯನ್ನೆಲ್ಲ ರೂಪಿಸಿ ಅಲ್ಲಿ ನಿತ್ಯ ಪೂಜೆ ನಡೆಯುವಂತೆ ಆದಿಗುರು ಶಂಕರಾಚಾರ್ಯರು ಸೂಚಿಸಿದ್ದಾರೆ. ಇಂದಿಗೂ ಸಹ ಆದಿಗುರು ಶಂಕರಾಚಾರ್ಯರು ರೂಪಿಸಿರುವಂತೆಯೇ ಕೊಟ್ಟಿಯೂರಿನಲ್ಲಿ ಎಲ್ಲ ರೀತಿಯ ಪೂಜಾ ವಿಧಿವಿಧಾನಗಳು ಜರುಗುತ್ತವೆ. ಓಡಪೂವು ಪ್ರಸಾದ. ವೀಕ್ಷಕರೇ, ಈ ಕೊಟ್ಟಿಯೂರು ಮಹಾದೇವ ದೇಗುಲದಲ್ಲಿ ನೀಡಲಾಗುವಂತಹ ಪ್ರಸಾದ ನಮ್ಮ ಭಾರತ ದೇಶದ ಬೇರೆಲ್ಲ ದೇಗುಲಗಳಿಗಿಂತ ವಿಭಿನ್ನ ಮತ್ತು ವಿಶಿಷ್ಟವೆನಿಸಿಕೊಳ್ಳುತ್ತದೆ. ಇಲ್ಲಿನ ಪ್ರಸಾದವನ್ನು ಓಡಪೂವು ಎಂದು ಕರೆಯಲಾಗುತ್ತದೆ. ಇದನ್ನು ಸ್ಥಳೀಯವಾಗಿ ದೊರಕುವಂತಹ ಓಡ ಎಂಬ ಒಂದು ಜಾತಿಯ ಬಿದಿರಿನಿಂದ ತಯಾರಿಸಲಾಗುತ್ತದೆ. ಈ ಪ್ರಸಾದದ ಬಿಳಿಯ ನಾರುಗಳು ದಕ್ಷ ಪ್ರಜಾಪತಿಯ ಗಡ್ಡವನ್ನು ಸಂಕೇತಿಸುತ್ತವೆ ಎಂದು ನಂಬಲಾಗುತ್ತದೆ. ವೈಶಾಖ ಮಹೋತ್ಸವಕ್ಕೆ ಬರುವ ಪ್ರತಿ ಭಕ್ತರೂ ಸಹ ಈ ಓಡಪೂ ಪ್ರಸಾದವನ್ನು ತಪ್ಪದೆ ಮನೆಗೆ ತೆಗೆದುಕೊಂಡೊಯ್ಯುತ್ತಾರೆ. ಇದನ್ನು ಮನೆಯ ಮುಂಭಾಗದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ತೂಗಿ ಹಾಕಲಾಗುತ್ತದೆ. ಈ ಓಡಪೂವು ಪ್ರಸಾದವನ್ನು ಮನೆಯಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು, ದೃಷ್ಟಿದೋಷಗಳು ಮತ್ತು ರೋಗ ರುಜಿನಗಳು ದೂರ ಸರಿಯುತ್ತವೆ ಮತ್ತು ಧನಧಾನ್ಯಗಳು ಮನೆಯಲ್ಲಿ ಸಮೃದ್ಧಗೊಳ್ಳುತ್ತವೆ ಎಂಬ ಬಲವಾದ ನಂಬಿಕೆ ಇದೆ. ಈ ಕೊಟ್ಟಿಯೂರು ನಮ್ಮ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 280 ಕಿಲೋಮೀಟರ್ ದೂರದಲ್ಲಿದೆ. ಕೊಟ್ಟಿಯೂರನ್ನು ತಲುಪಲು ರಾಜಧಾನಿ ಬೆಂಗಳೂರಿನಿಂದ ಕಣ್ಣೂರು ಅಥವಾ ತಲಶೇರಿ ಬಸ್ಸಿನಲ್ಲಿ ತೆರಳಿ ಇರಿಟ್ಟಿ ಎಂಬ ಊರಿನಲ್ಲಿ ಇಳಿದುಕೊಳ್ಳಬೇಕು. ಅಲ್ಲಿನಿಂದ ಕೊಟ್ಟಿಯೂರಿಗೆ ತೆರಳಲು ನೇರವಾಗಿ ಸ್ಥಳೀಯ ಬಸ್ ಮತ್ತು ಖಾಸಗಿ ವಾಹನಗಳು ದೊರೆಯುತ್ತವೆ. ರೈಲಿನಲ್ಲಿ ಪ್ರಯಾಣವನ್ನು ಬೆಳೆಸುವವರು ಕೊಟ್ಟಿಯೂರು ಆಲಯಕ್ಕೆ ಸಮೀಪವಿರುವಂತಹ ತಲಶೇರಿ ಅಥವಾ ಕಣ್ಣೂರು ರೈಲ್ವೆ ನಿಲ್ದಾಣಗಳಿಗೆ ಟಿಕೆಟನ್ನು ಕಾಯ್ದಿರಿಸಬಹುದಾಗಿದೆ.
ಅಲ್ಲಿನಿಂದ ಆಲಯವನ್ನು ತಲುಪಲು ಬಸ್ಗಳು ಮತ್ತು ಖಾಸಗಿ ವಾಹನಗಳು ಯಥೇಚ್ಛವಾಗಿ ದೊರೆಯುತ್ತವೆ. ವೈಶಾಖ ಮಹೋತ್ಸವ ನಡೆಯುತ್ತಿರುವ ಈ ಸುಸಂದರ್ಭದಲ್ಲಿ ಕೊಟ್ಟಿಯೂರಿನ ಧಾರ್ಮಿಕ ಪ್ರವಾಸವನ್ನು ಕೈಗೊಳ್ಳಬಹುದು ಎಂದು ಸಲಹೆಯನ್ನು ನೀಡುತ್ತಾ ಕೊಟ್ಟಿಯೂರಿನ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.